ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಅಧಿಕಾರ ಅನ್ನೋದಿದೆ ನೋಡಿ, ಅದು ಕೈಲಿದ್ದಾಗ ಅಹಂಕಾರವನ್ನು ಕೊಡುತ್ತೆ. ಅಧಿಕಾರ ಹೋದ ಮೇಲೆ ಹತಾಶೆ ಮತ್ತು ಸರ್ವನಾಶ ಶುರು ಆಗುತ್ತೆ. ಅದರಲ್ಲೂ ಅಧಿಕಾರದಲ್ಲಿದ್ದಾಗ ಡಿಕ್ಟೇಟರ್ಗಳ ತರ, ಸರ್ವಾಧಿಕಾರಿಗಳ ತರ ವರ್ತಿಸಿದ ನಾಯಕರು ಅಧಿಕಾರ ಹೋದ ಮೇಲೆ ನೆಮ್ಮದಿಯಾಗಿದ್ದ ಉದಾಹರಣೆಗಳು ನಮಗೆ ಇತಿಹಾಸದ ಪುಟದಲ್ಲಿ ಎಲ್ಲೂ ಸಿಗೋದೇ ಇಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದೇ ಆಗ್ತಾ ಇದೆ. ಮೊನ್ನೆ ಚುನಾವಣೆಗಳಲ್ಲಿ ಸೋತ ಮಮತಾ ಬ್ಯಾನರ್ಜಿ ತಮ್ಮ ಸೋದರಳಿಯನ ಮೇಲಾದ ಹಲ್ಲೆಯನ್ನ ಮುಂದಿಟ್ಟುಕೊಂಡು ಆಡಳಿತಾರೂಢರ ಮೇಲೊಂದಷ್ಟು ಆರೋಪ ಮಾಡ್ತಾ ಬೀದಿಗೆ ಬಂದು ರಾಜಕಾರಣ ಮಾಡೋದಕ್ಕೆ ದಾರಿ ಹುಡುಕ್ತಾ ಇದ್ರು. ಅಷ್ಟರಲ್ಲಿ ಅವರ ಟಿಎಂಸಿನೇ ಮಮತಾ ಅವರಿಂದ ದೂರ ಆಗೋ ಸೂಚನೆ ಕೊಡ್ತಾ ಇದೆ. ಪಕ್ಷದಲ್ಲಿ 75% ಶಾಸಕರು ತಾವು ಪ್ರತ್ಯೇಕವಾಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಮಮತಾ ಅವರು ಹೇಳಿದ ವ್ಯಕ್ತಿಗೆ ಸಿಕ್ಕಿಲ್ಲ. ಬದಲಾಗಿ ಅಲ್ಲಿ ವಿರೋಧ ಪಕ್ಷಕ್ಕೆ ಟಿಎಂಸಿಯಲ್ಲಿನ ಬಂಡಾಯದ ಗುಂಪು ಟವಲ್ ಹಾಕಿದೆ. ಹಾಗಾದ್ರೆ ಮಮತಾ ಅವರ ಕನಸಿನ ಟಿಎಂಸಿ ಮುಗಿದು ಹೋಗ್ತಾ ಇದೆಯಾ? ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿಗಳ ಹಾದಿಯಲ್ಲಿ ಪಶ್ಚಿಮ ಬಂಗಾಳದ ಟಿಎಂಸಿ ಕೂಡ ಸಾಕ್ತಾ ಇದೆಯಾ? ವ್ಯಕ್ತಿ ಆಧಾರಿತ ಪ್ರಾದೇಶಿಕ ಪಕ್ಷಗಳು ಯಾಕೆ ಹೀಗಾಗತ್ವೆ? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಆಯ್ಕೆಯಾದ ನಾಯಕರು, ಪಕ್ಷಗಳು ನಮ್ಮನ್ನ ರೂಲ್ ಮಾಡತ್ವೆ. ಆದ್ರೆ ಆ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದಿದೆಯಾ? ಇದೆ ಅಂತ ಇಲ್ಲಿವರೆಗೆ ನನಗಂತೂ ಯಾವ ಪಕ್ಷದಲ್ಲೂ ಅನ್ಸಿಲ್ಲ. ರಾಷ್ಟ್ರೀಯ ಪಕ್ಷ ಆದ್ರೆ ಯಾರು ಏನು ಮಾಡಬೇಕು, ಏನಾಗಬೇಕು ಅನ್ನೋ ಚೀಟಿ ಹೈಕಮಾಂಡ್ ನಿಂದ ಬರುತ್ತೆ. ಪ್ರಾದೇಶಿಕ ಪಕ್ಷ ಆದ್ರೆ ಆ ಪಕ್ಷದ ನಾಯಕನ ಮನೆಯಿಂದ ಬರುತ್ತೆ. ಅಲ್ಲಿ ಪಕ್ಷ ಕಟ್ಟಿದ ನಾಯಕ, ಆ ನಂತರ ಆತನ ಮಗ, ಅದಾದ್ಮೇಲೆ ಆತನ ಮೊಮ್ಮಗ, ಅದೂ ಮುಗಿದ್ರೆ ಆತನ ಮರಿಮಗ, ಬಂಧುಗಳು, ಮಿತ್ರರು, ಮನೆಗೆಲಸದವರು, ಹೀಗೆ ಆ ನಾಯಕನಿಗೆ ಯಾರ್ಯಾರ ಮೇಲೆ ಪ್ರೀತಿ ಇರುತ್ತೋ ಅವರೆಲ್ಲ ರಾಜಕೀಯಕ್ಕೆ ಬರ್ತಾರೆ. ಅಲ್ಲಿ ಕೂಡ ಆಂತರಿಕ ಪ್ರಜಾಪ್ರಭುತ್ವ ಕಡಿಮೆ ಆದ್ರೂ ಕೆಲ ಬುದ್ಧಿವಂತರು ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಮತ್ತೆ ಕೆಲವರು ಅಧಿಕಾರದಲ್ಲಿದ್ದಾಗ ನಿರಂಕುಶರಂತೆ ವರ್ತಿಸ್ತಾರೆ. ಅಲ್ಲಿ ಅಧಿಕಾರ ಇರುತ್ತೆ, ಸುತ್ತ ಇದ್ದವರಿಗೆ ಅಧಿಕಾರ ಬೇಕಿರುತ್ತೆ. ಪ್ರತಿಭಟಿಸಿದ್ರೆ ಹೊಸಕ್ ಹಾಕ್ತಾರೆ ಅನ್ನೋ ಭಯ ಇರುತ್ತೆ. ಹೀಗಾಗಿ ಅವರದೆಲ್ಲವನ್ನ ಸಹಿಸ್ಕೊಳ್ತಾ ಹೋಗ್ತಾರೆ. ಆದ್ರೆ ಅಧಿಕಾರ ಒಮ್ಮೆ ಹೋಯ್ತಾ, ಅಲ್ಲಿಗೆ ಎರೆಹುಳುಗಳು ಕೂಡ ಹೆಡೆ ಎತ್ತಿ ಭುಸ್ ಅನ್ನೋದಕ್ಕೆ ಶುರು ಮಾಡುತ್ತವೆ. ಪಾಪ ಈಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಕಥೆ ಹಾಗೆ ಆಗ್ತಾ ಇದೆ. ಟಿಎಂಸಿ ಅಲ್ಲಿ 15 ವರ್ಷಗಳ ಕಾಲ ಅಧಿಕಾರದಲ್ಲಿತ್ತು. ಕಮ್ಯುನಿಸ್ಟರನ್ನ ಸೋಲಿಸಿ ಅಧಿಕಾರಕ್ಕೇರಿದ ಮಮತಾ ಬ್ಯಾನರ್ಜಿ ಅಕ್ಷರಶಃ ತಮಗೆ ಹೆಂಗ ಬೇಕೋ ಹಂಗ ಆಡಳಿತ ನಡೆಸಿದ್ರು. ಅವರ ವಿರೋಧಿಗಳನ್ನ ಮಟ್ಟ ಹಾಕಿದ್ರು. ಟಿಎಂಸಿ ಹೆಸರಲ್ಲೊಂದು ಗೂಂಡಾಪಡೆ ಸಿದ್ಧ ಆಯಿತು. ಕಟ್ ಮನಿ ಹೆಸರಲ್ಲಿ ವಸೂಲಿಗಳಾಗ್ತಾ ಹೋದ್ವು. ರಸ್ತೆಗಳಲ್ಲಿ ಅನಧಿಕೃತ ಟೋಲುಗಳು ತಲೆ ಎತ್ತಿ ನಿಂತವು. ಶಾಲಾ ಕಾಲೇಜುಗಳು, ದೇವಸ್ಥಾನಗಳು, ಹಾಸ್ಟೆಲ್ಗಳನ್ನ ಕೂಡ ಪಕ್ಷದ ಕಚೇರಿಗಳನ್ನಾಗಿ ಮಾಡಿಕೊಳ್ಳಾಯಿತು. ಜನರನ್ನ ದಮನ ಮಾಡಿ ಇಟ್ಕೊಳ್ಳೋ ಕೆಲಸ ನಡೀತು. ಆದ್ರೆ 15 ವರ್ಷಗಳ ನಂತರ ಅಲ್ಲೊಂದು ಬದಲಾವಣೆಯ ಗಾಳಿ ಬೀಸ್ತು. ಟಿಎಂಸಿ ಅಧಿಕಾರವನ್ನು ಕಳ್ಕೊಳ್ತು. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈಗ ಜನಾನೆಯಲ್ಲಿ ಟಿಎಂಸಿ ಗೂಂಡಾಗಳನ್ನ ಹುಡುಕಿ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಬರೀ ಗೂಂಡಾಗಳು ಮಾತ್ರ ಅಲ್ಲ, ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಕೂಡ ಅಲ್ಲಿ ಹಲ್ಲೆಗಳಾಗಿವೆ. ಮೊನ್ನೆ ಅಭಿಷೇಕ್ ಮೇಲೆ ಜನ ಕೋಳಿ ಮೊಟ್ಟೆ ಎಸೆದ್ರು, ಹಲ್ಲೆ ಮಾಡಿದ್ರು. ಅದನ್ನ ಬಿಜೆಪಿ ಮಾಡಿಸ್ತು ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ರೆ, ಇಲ್ಲ ಅದನ್ನ ಟಿಎಂಸಿ ಕಾರ್ಯಕರ್ತರೇ ಮಾಡಿರೋದು ಅಂತ ಬಿಜೆಪಿ ಅವರು ಅಷ್ಟೇ ಅಲ್ಲ, ಟಿಎಂಸಿಯಲ್ಲೇ ಇದ್ದು ಇತ್ತೀಚೆಗೆ ಹೊರಬಂದ ಕೆಲವರು ಕೂಡ ಆ ದಾಳಿಯ ಹಿಂದೆ ಟಿಎಂಸಿ ಕಾರ್ಯಕರ್ತರೇ ಇರೋದು ಅಂತ ಹೇಳ್ತಾ ಹೋದ್ರು. ಇನ್ನು ಅಭಿಷೇಕ್ ಬ್ಯಾನರ್ಜಿಗೆ ತುಂಬಾ ಹೊಡೆತ ಬಿದ್ದಿದೆ. ಆದ್ರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಟ್ರೀಟ್ಮೆಂಟ್ ಕೊಡೋದು ಬೇಡ ಅಂತ ಬಿಜೆಪಿ ಡಾಕ್ಟರ್ಗಳನ್ನ ಬೆದರಿಸ್ತಾ ಇದೆ ಅಂತೆಲ್ಲ ಮಮತಾ ಹೇಳ್ತಾ ಹೋದ್ರು. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಂಗಾದ್ರೆ ಅವ್ರನ್ನ ಕಳಿಸ್ಕೊಡಿ, ನಾವು ಹೈದರಾಬಾದ್ ಅಲ್ಲಿ ಚಿಕಿತ್ಸೆ ಕೊಡಿಸ್ತೀವಿ ಅಂತಾನು ಹೇಳಿದ್ರು. ಅಲ್ಲಿ ವಿಷಯ ಹೈದರಾಬಾದ್ಗೆ ಕಳುಹಿಸಿ ಚಿಕಿತ್ಸೆ ಕೊಡಿಸೋದಾಗಿರ್ಲಿಲ್ಲ. ಅಭಿಷೇಕ್ ಮೇಲೆ ದಾಳಿ ನಡೆದಿದೆ ಅನ್ನೋದನ್ನ ಮುಂದಿಟ್ಟುಕೊಂಡು ಟಿಎಂಸಿ ಕಾರ್ಯಕರ್ತರನ್ನ ಮತ್ತೆ ಒಗ್ಗೂಡಿಸಿ ಅಲ್ಲಿ ಪ್ರತಿಭಟನೆಗಳು, ರಸ್ತೆ ತಡೆಗಳ ಮೂಲಕ ದೀದಿ ಮತ್ತೆ ತಮ್ಮ ಹಳೆ ಸ್ಟೈಲಿನ ಬೀದಿ ರಾಜಕೀಯವನ್ನ ಶುರು ಮಾಡಬೇಕಿತ್ತು. ಹೀಗಿರುವಾಗಲೇ ಟಿಎಂಸಿ ಒಡೆದು ಹೋಗ್ತಾ ಇದೆ. ಅಲ್ಲಿ LOP ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಹುದ್ದೆ ಟಿಎಂಸಿಯ ಬಂಡಾಯ ಬಣಕ್ಕೆ ಸಿಕ್ಕಿದೆ. ಗೆಳೆಯರೆ, ಮೊನ್ನಿನ ಚುನಾವಣೆಯಲ್ಲಿ ಬಿಜೆಪಿಗೆ 207 ಸ್ಥಾನಗಳು ಬಂದ್ವಾ. ಟಿಎಂಸಿ ಕೂಡ 80 ಸ್ಥಾನಗಳನ್ನು ಗೆದ್ದುಕೊಳ್ತಾ. ಹೀಗಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಟಿಎಂಸಿಗೆ ಸಿಗಬೇಕು. ಆ ಸ್ಥಾನದಲ್ಲಿ ಯಾರು ಕೂತ್ಕೋಬೇಕು? ಈ ಬಾರಿ ಮಮತಾ ಬ್ಯಾನರ್ಜಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆಕೆ ಶಾಸಕಿಯಾಗಿ ಗೆದ್ದಿಲ್ಲ. ಸುವೇಂದು ಮಮತಾ ಅವರ ಪಕ್ಷವನ್ನು ಮಾತ್ರ ಅಲ್ಲ, ಖುದ್ದು ಮಮತಾ ಅವರನ್ನು ಅವರದ್ದೇ ಕ್ಷೇತ್ರದಲ್ಲಿ ಸೋಲಿಸಿದ್ದಾರೆ. ಹೀಗಾಗಿ ಅವರು ವಿರೋಧ ಪಕ್ಷದ ನಾಯಕಿ ಆಗೋದಿಕ್ಕೆ ಆಗೋದಿಲ್ಲ. ಇನ್ನು ಸೋದರಳಿಯ ಹಾಗೂ ರಾಜಕೀಯ ವಾರಸುದಾರ ಅಭಿಷೇಕ್ ಬ್ಯಾನರ್ಜಿಯನ್ನ ಕೂಡಿಸೋದಿಕ್ಕೆ ಆತ ಕೂಡ ಶಾಸಕ ಅಲ್ಲ, ಆತ ಡೈಮಂಡ್ ಹಾರ್ಬರ್ ಕ್ಷೇತ್ರದ MP. ಹೀಗಾಗಿ ಯಾರಾದರೂ ನಿಷ್ಠಾವಂತರನ್ನ ಆ ಸ್ಥಾನಕ್ಕೆ ಕೂಡಿಸಬೇಕು. ಸೊ ಮಮತಾ ಆ ಸ್ಥಾನಕ್ಕೆ ಸುವೇಂದೇವ್ ಚಟರ್ಜಿಯ ಹೆಸರನ್ನ ಸೂಚಿಸಿದ್ರು.
ಆದರೆ ಶಾಸಕರಿಗೆ ಆತ ಇಷ್ಟ ಆಗಲಿಲ್ಲ. ಹೀಗಾಗಿ ಅಲ್ಲಿ ಬಹುತೇಕ ಶಾಸಕರು ರಿತುಬ್ರತ ಬ್ಯಾನರ್ಜಿಯ ಬೆನ್ನಿಗೆ ನಿಂತರು. ಸುಮಾರು 58 ಮಂದಿ ರಿತುಬ್ರತ ಬ್ಯಾನರ್ಜಿಯನ್ನ LOP ಮಾಡಬೇಕು ಅಂತ ಸಹಿ ಮಾಡಿಕೊಟ್ರು. ಆತ ಕೂಡ ನನಗೆ 60 ಶಾಸಕರ ಬೆಂಬಲ ಇದೆ ಅಂತ ಹೇಳ್ಕೊಂಡ. ಹೀಗಾಗಿ ಪಶ್ಚಿಮ ಬಂಗಾಳದ ಸ್ಪೀಕರ್ LOP ಸ್ಥಾನವನ್ನ ರಿತುಬ್ರತ ಬ್ಯಾನರ್ಜಿ ಅವರಿಗೆ ಕೊಟ್ಟು ವಿರೋಧ ಪಕ್ಷದ ನಾಯಕನ ಕೊಠಡಿ ಹಾಗೂ ಇನ್ನಿತರ ಸೌಲಭ್ಯಗಳೇನಿರುತ್ತವೆ ಅವುಗಳನ್ನು ಕೂಡ ಕೊಡಮಾಡಿ ಅಧಿಕೃತವಾಗಿ ರಿತುಬ್ರತ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ರು. ಈಗ TMC ಸಮಸ್ಯೆಗೆ ಸಿಲುಕೊಳ್ತಾ ಇದೆ. ಅಲ್ಲ, ಇಲ್ಲಿ ಹಾಗೆ ಪಕ್ಷದ ನಾಯಕತ್ವ ಹೇಳಿದ್ದನ್ನು ಮೀರಿ ಪಾರ್ಟಿ ಒಡೆದ್ರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಲಾಗತ್ತಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲಿ ಅನ್ವಯ ಆಗೋದಿಲ್ವಾ? ಗೆಳೆಯರೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರ್ದು ಅಂದರೆ ಅಲ್ಲಿ 2/3 ಮೆಜಾರಿಟಿ ಇರಬೇಕು. ಅಂದರೆ ಒಟ್ಟು ಶಾಸಕರ ಸಂಖ್ಯೆಯಲ್ಲಿ 3/2 ಪಕ್ಷದಿಂದ ಬೇರೆ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಲ್ಲಿ ಅನ್ವಯ ಆಗೋದಿಲ್ಲ. 3/2 ಹೆಚ್ಚು ಶಾಸಕರು ಬಂದಿದ್ರೆ ಅಲ್ಲಿ ಪಕ್ಷದ ಚಿಹ್ನೆ ಮತ್ತು ಪಕ್ಷದ ಮೇಲಿನ ಅಧಿಕಾರಕ್ಕಾಗಿ ಕೂಡ ಅವರು ಕ್ಲೈಮ್ ಮಾಡಿಕೊಳ್ಳೋ ಅವಕಾಶ ಇರುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಕಾಣ್ತಾ ಇರೋದು ಅದೇ ಥರದ ಪರಿಸ್ಥಿತಿ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮಮತಾ ಅವರು ಅಧಿಕೃತ ತೃಣಮೂಲವನ್ನ ಕಳ್ಕೋಬೇಕಾಗಿ ಬರುತ್ತೆ. ಈಗಲ್ಲಿ 80 ಶಾಸಕರಿದ್ದಾರೆ. ಆ ಪೈಕಿ 60 ಮಂದಿ ಹೊರ ಹೋಗಿದ್ದಾರೆ. ಅಂದ್ರೆ 75% ಆಯ್ತು. ಇಲ್ಲಿ 2/3 ಅಂದ್ರೆ 66.67% ಆಗುತ್ತೆ. ಆದ್ರೆ 75% ಶಾಸಕರಲ್ಲಿ ರಿತುಬ್ರತ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಾಳೆ ರಿತುಬ್ರತ TMC ಅಧಿಕೃತ ನಾಯಕ ನಾನೇ, ಅಧಿಕೃತ ಪಕ್ಷ ನಮ್ಮದೇ, ಪಕ್ಷದ ಚಿಹ್ನೆ ಕೂಡ ನಮಗೆ ಬೇಕು, ನಾವು ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಮತ್ತು ಮಮತಾ ಜೊತೆಗಿದ್ದವರನ್ನ ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಿದೀವಿ ಅಂತ ಹೇಳ್ಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ಈ ಕಾರಣಕ್ಕಾಗಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಏರಬಹುದು. ಗೆಳೆಯರಲ್ಲಿ ಚುನಾವಣೆಯಲ್ಲಿ ಬಿಜೆಪಿ TMCಯನ್ನು ಸೋಲಿಸಿದ್ರೆ ಮಮತಾ ಅವರನ್ನ ಪಕ್ಷದ ಒಳಗೆ ಸೋಲಿಸ್ತಾ ಇರೋದು ಕಮ್ಯುನಿಸ್ಟ್ ಪಕ್ಷ. ಕರ್ಮ ರಿಟರ್ನ್ಸ್ ಅಂದ್ರೆ ಇದೇನೋ ಏನೋ. ಈ ಹಿಂದೆ ಮಮತಾ ಬ್ಯಾನರ್ಜಿಯಲ್ಲಿ ಕಮ್ಯುನಿಸ್ಟರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ್ರು. ಹಾಗೆ ಬಂದ ನಂತರ ಕಮ್ಯುನಿಸ್ಟರನ್ನ ಸಂಪೂರ್ಣವಾಗಿ ದಮನ ಕೂಡ ಮಾಡಿದ್ರು. ಈಗ ಅದೇ ಕಮ್ಯುನಿಸ್ಟ್ ಕುಡಿಯೊಂದು ಮಮತಾ ಅವರಿಂದ ಪಕ್ಷವನ್ನ ಕಿತ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ವಿಷಯ ಏನು ಅಂದ್ರೆ, ಈ ರಿತುಬ್ರತ ಈ ಹಿಂದೆ ಕಮ್ಯುನಿಸ್ಟ್ ಪಕ್ಷದಲ್ಲಿದ್ರು. 2018ರಲ್ಲಿ CPIM ಇವರನ್ನ ಪಕ್ಷದಿಂದ ಹೊರಹಾಕ್ತು. ಅಲ್ಲಿಂದ ರಿತುಬ್ರತ 2020ರಲ್ಲಿ TMCಗೆ ಬಂದ್ರು. 2026ರಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ರು, ಗೆದ್ರು. ಹಾಗೆ TMCಗೆ ಬಂದವರು ಪಕ್ಷವನ್ನ ಅರ್ಥ ಮಾಡ್ಕೊಂಡ್ರು. ಮಮತಾ ಅವರ ದಾರ್ಷ್ಟ್ಯ, ಲೇಡಿ ಹಿಟ್ಲರ್ ಥರದ ವರ್ತನೆಗಳು ಇವೆಲ್ಲವುಗಳಿಂದ ಪಕ್ಷದ ಒಳಗೆ ಶುರುವಾಗಿರುವ ಅಭದ್ರತೆಯನ್ನ, ಅಸಹನೆಯನ್ನ ಅರ್ಥ ಮಾಡ್ಕೊಂಡ್ರು. ನಿಧಾನವಾಗಿ ಪಕ್ಷವನ್ನ ವಿಶ್ವಾಸಕ್ಕೂ ತಗೊಳ್ತಾ ಹೋದ್ರು. ಮಮತಾ ಅವರ ಈ ನಿರಂಕುಶ ಮನಸ್ಥಿತಿಯಿಂದ ಬೇಸತ್ತ ಕೆಲ TMC ನಾಯಕರು ಪಕ್ಷ ಬಿಟ್ಟು ಹೋಗ್ತಾ ಇದ್ರೆ ರಿತುಬ್ರತ ಸಹನೆಯಿಂದ ಪಕ್ಷದ ಒಳಗೆ ಒಂದು ಸಂಘಟನೆ ಮಾಡ್ತಾ ಹೋಗ್ತಾ ಇದ್ರು. ಈಗ ಅವರಿಗೆ ಅವಕಾಶ ಸಿಕ್ಕಿದೆ. TMC ಅಧಿಕಾರವನ್ನು ಕಳ್ಕೊಂಡಿದೆ. ಮಮತಾ ಅಧಿಕಾರದಲ್ಲಿಲ್ಲ. ಈಗ ಅವರ ಅಹಂಕಾರವನ್ನು ಇಳಿಸುವ ಕೆಲಸವನ್ನ ರಿತುಬ್ರತ ಮಾಡ್ತಾ ಇದ್ದಾರೆ. ಇನ್ನು ಈತ ತುಂಬಾ ಬುದ್ಧಿವಂತನ ಹಾಗೂ ಕಾಣ್ತಾ ಇದ್ದಾರೆ. ಇಲ್ಲಿ ಬಂಡಾಯ ಶಾಸಕರು ಎಲ್ಲೂ ಕೂಡ ಇದುವರೆಗೆ ಮಮತಾ ವಿರುದ್ಧ ಮಾತಾಡೋದಕ್ಕೆ ಹೋಗಿಲ್ಲ. ಮಮತಾ ನಮ್ಮ ಸುಪ್ರೀಂ ಲೀಡರ್ ಅಂತಲೇ ಅವರು ಹೇಳ್ಕೋತಾ ಇದ್ದಾರೆ. ಆದ್ರೆ ಅವರ ಆಕ್ರೋಶ ಇರೋದು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ. ಇಲ್ಲಿ ಮಮತಾ ನಂತರ TMC ನಾಯಕತ್ವದ ವಾರಸುದಾರ ಅಂತ ಬಿಂಬಿತಗೊಳ್ತಾ ಇದ್ದದ್ದು ಅಭಿಷೇಕ್ ಬ್ಯಾನರ್ಜಿ. ಹೀಗಾಗಿ ಅಭಿಷೇಕ್ ವಿರುದ್ಧ ಇವರು ಸಿಡಿದೆದ್ದಿದ್ದಾರೆ. ಇನ್ನು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಶಾಸಕರ ನಕಲಿ ಸಹಿ ಮಾಡಿದ ಆರೋಪ ಕೂಡ ಇದೆ. ಅದರ ಬಗ್ಗೆ CID ತನಿಖೆಯನ್ನು ಶುರು ಮಾಡಿದೆ. ಯಾವಾಗ ಬೇಕಾದರೂ ಅರೆಸ್ಟ್ ಆಗೋ ಭಯ ಅಭಿಷೇಕ್ ಅವರನ್ನ ಕಾಡ್ತಾ ಇದೆ. ಅವರು ಪ್ರಕರಣದ ತನಿಖೆಗೆ ತಡೆಯಾಜ್ಞೆ ಮತ್ತು ತಮ್ಮ ಬಂಧನದಿಂದ ರಕ್ಷಣೆಯನ್ನು ಕೋರಿ ಹೈಕೋರ್ಟ್ ಮೆಟ್ಲನ್ನು ಹತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ. ಜೊತೆಗೆ ಅಭಿಷೇಕ್ ಬ್ಯಾನರ್ಜಿಯ ನಾಯಕತ್ವವನ್ನು ವಿರೋಧಿಸಿ ಪಕ್ಷದ 60 ಶಾಸಕರು ಬಂಡೇಳ್ತಾರೆ. ಇದು ಮಮತಾ ಅವರ ಪಕ್ಷವನ್ನ ಈಗ ಸಂಕಷ್ಟಕ್ಕೆ ಸಿಲುಕಿಸಿದೆ. ಹಾಗಂತ ಮಮತಾ ಬ್ಯಾನರ್ಜಿ ಹತಾಶೆಗೀಡಾಗಿಲ್ಲ. ಆಕೆಯದು ಹೋರಾಟದ ಮನಸ್ಥಿತಿ. ಮಮತಾ ಈಗ ರಿತುಬ್ರತ ಹಾಗೂ ಇನ್ನೊಬ್ಬ ನಾಯಕ ಸಂದೀಪನ್ ಸಹ ಇಬ್ಬರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದಾರೆ. ಹಾಗೆ ಪಕ್ಷದ ಪದಾಧಿಕಾರಿಗಳನ್ನು ವಿಸರ್ಜಿಸಿದ್ದಾರೆ. ಈಗ ಹೊಸದಾಗಿ ಪಕ್ಷದ ಪದಾಧಿಕಾರಿಗಳ ನೇಮಕ ಆಗುತ್ತೆ. ಮತ್ತೆ ನಾಯಕತ್ವದ ಆಯ್ಕೆ ಆಗುತ್ತೆ. ಯಾರು ನಮ್ಮ ಜೊತೆ ಇರ್ತಾರೆ ಅವರಿಗೆ ನಾಯಕತ್ವ ಕೊಡ್ತೀವಿ ಅನ್ನೋ ಸೂಚನೆಯನ್ನ ಮಮತಾ ಕೊಡ್ತಾ ಇದ್ದಾರೆ. ಇಲ್ಲಿ ಪಕ್ಷದ ಪುನರ್ ಸಂಘಟನೆಯ ಮಾತೊಂದು ಕಡೆ ಇರಲಿ. ಒಂದು ವೇಳೆ ರಿತುಬ್ರತ ಬ್ಯಾನರ್ಜಿ ಮತ್ತವರ ಬೆಂಬಲಿಗರು ತಮ್ಮದೇ ಅಧಿಕೃತ TMC ನಾವೇ ಮಮತಾ ಬ್ಯಾನರ್ಜಿ ಅವರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಅವರ ಬಳಿ ಇರೋ ಶಾಸಕರು ಹಾಗೆ ಉಳ್ಕೊಂಡ್ರೆ ಮಮತಾ ತಾವೇ ಕಟ್ಟಿದ ಪಕ್ಷವನ್ನ ಕಳ್ಕೋಬೇಕಾಗಿ ಬರುತ್ತೆ. ಗೆಳೆಯರೆ, ಪ್ರಾದೇಶಿಕ ಪಕ್ಷಗಳು ಪದೇ ಪದೇ ಇಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುತ್ತವೆ.
ನಮ್ಮಲ್ಲೇ ಜನತಾದಳ ಎಷ್ಟು ಬಾರಿ ಹೀಗೆ ಒಡೆದು ಹೋಗಲಿಲ್ಲ ಹೇಳಿ? ಪ್ರಾದೇಶಿಕ ಮಾತ್ರ ಅಲ್ಲ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ಕೂಡ ಒಡೆದು ಹೋಯಿತು. ಕಾಂಗ್ರೆಸ್ ಪಕ್ಷದ ಕೆಲ ಹಿರಿಯ ನಾಯಕರು ಇಂದಿರಾ ಗಾಂಧಿ ಅವರನ್ನ ಸಹಿಸಿಕೊಳ್ಳೋದಕ್ಕಾಗದೆ ಪಕ್ಷ ಒಡೆದ್ರು. ಸೊ ಏಕವ್ಯಕ್ತಿ ನಿರ್ಧಾರಗಳು, ಕುಟುಂಬದ ಪಕ್ಷಗಳು, ಡಿಕ್ಟೇಟರ್ಶಿಪ್ ಇದೆಲ್ಲ ಕೂಡ ಇಂಥ ಸನ್ನಿವೇಶಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಈಗ ಅದು ಪಶ್ಚಿಮ ಬಂಗಾಳದಲ್ಲೂ ಕಾಣ್ತಾ ಇದೆ. ಆದರೆ ಮಮತಾ ಇದನ್ನು ಬಿಜೆಪಿನೇ ಮಾಡಿಸ್ತಾ ಇದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಹಾಗೂ ಶಿವಸೇನೆಗಳನ್ನು ಒಡೆದ್ರು ಹಾಗೆ ನಮ್ಮ ಪಕ್ಷವನ್ನ ಒಡಿತಾ ಇದ್ದಾರೆ ಅನ್ನೋದು ಮಮತಾ ಮಾಡ್ತಿರೋ ಆರೋಪ. ಮಹಾರಾಷ್ಟ್ರದಲ್ಲಿ ಪಕ್ಷ ಒಡಕೊಂಡು ಬಂದವರು ಸರ್ಕಾರದಲ್ಲಿ ಭಾಗಿಯಾದ್ರು, ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಂತಹ ಸೀನ್ ಇಲ್ಲ. ಆದರೂ ಅಲ್ಲಿ ಪಕ್ಷ ಒಡಿತಾ ಇದೆ. ಇದು ಗೆಳೆಯರೆ ಮಮತಾ ಅವರ ತೃಣಮೂಲದ ಮೂಲಕ್ಕೆ ಭಂಗ ಬರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.